ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಯಾಕಂದರೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಶಿ ಈಸ್ ಗೆಟಿಂಗ್ ಮ್ಯಾರಿಡ್. 11 ಎಷ್ಟು 10:30 ಆದರೂ ಇನ್ನೂ ಬಸ್ ಬಂದಿಲ್ಲ ಫ್ರೆಂಡ್ಸ್. ನಾನು 10 ಕಾಲ್ ಮಾಡಿದ್ರೆ ಬಸ್ ಬರುತ್ತೆ ಅಂತ ಹೇಳಿದ್ದೆ. ನಾನು 10 ಟೈಮ್ಸ್ ಕಾಲ್ ಮಾಡಿದ್ರೆ ಬಸ್ ಬಂದಿಲ್ಲ. ನಾವು ಬೆಳಗ್ಗೆ 8 ಕಾಯ್ತಾ ಇದ್ದೀನಿ, ಆದರೂ ಇನ್ನೂ ಬಸ್ ಸಿಗಲಿಲ್ಲ. ಇದನ್ನೆಲ್ಲ ಮಾಡಿ ಗಾಲಿ ಏನ್ರಿ ಮೇಡಮ್, ಏನು ಸಮಾಚಾರ ಹೇಳಿ ಮೊದಲೇ ಲೇಟ್ ಆಗಿದೆ, ಇವಳು ಯಾವಾಗಲೂ ಲೇಟೇ ಬರೋದು. ಹೇಗಿದ್ಯಾ? ಅಲ್ಲಿ ಪ್ಯಾಚ್ ಆಯ್ತು ಕಣೆ. ಸೊ ಎಲ್ಲ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಇವಾಗ ನಾವು ಬಂದಿದ್ದು ಲೇಟ್ ಆಯಿತು, ಜೊತೆಲಿ ಬಸ್ಸು ಲೇಟ್ ಮಾಡ್ತಿದ್ದೆ. ಕರ್ರು ಕಾಣಿಸ್ತಿದ್ದೀನಿ. ಹುಡುಗಿರೋ ಬಸ್ಸು ಬರೋ ಬಸ್ಸಿಗೆಲ್ಲ ಹೋಗೋದು, ಸೀಸಿನೆಲ್ಲ ಕೇಳ್ಕೊಂಬರೋದು. ಇವ್ರ ಮಕ್ಕಳನ್ನ ನೋಡಿ ಫ್ರೆಂಡ್ಸ್, ಕಾಯ್ದು ಪಾಪ ಸಾಕಾಗಿದೆ. ಟಿ ಸಿ ಹತ್ರ ಹೋಗಿ ಇವಾಗ ಕೇಳ್ಕೊಂಡು ಬಂದಿದ್ದಾರೆ. 11 o'clock ಬಸ್ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಕುಶಲ್ನಗರಗೆ 2 hours ಅಂದ್ರೂ ನಾವು ಒನ್ನಿಗೆ ಹೋಗ್ತೀವಿ ಫ್ರೆಂಡ್ಸ್. ಒನ್ನಿಗೆ ಹೋಗ್ತೀವಿ ಮಾಡ್ತಿದ್ದೀನಿ ಸಿಂಗು. ಸಿಂಧುನ ಕಳ್ಸೋಕ್ಕೆ ಪಾಪ ಸಿಂಧು ಅವರ ಫ್ರೆಂಡ್ ಎಲ್ಲ ಬಂದಿದ್ದಾರೆ. ಇವಾಗ ಎಲ್ಲರೂ ಬ್ಯುಸಿಯಾಗಿ ಫೋನ್ ಇಟ್ಕೊಂಡು ಬ್ಯುಸಿಯಾಗವ್ರೆ ಪಾಪ. ಕಾಯ್ದು ಎಲ್ಲರಿಗೂ ಸಾಕಾಗೋಗಿದೆ. ಫೈನಲಿ 10:30 ಬಸ್ ಬಂದಿದೆ. ಇವಾಗ ಎಲ್ಲರೂ ಬಸ್ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ. ಮದುವೆ ಮುಗ್ದೋಗಿರುತ್ತೋ, ರಿಸೆಪ್ಷನಿಗೆ ನಿಂತಿರ್ತಾರೋ ಏನೋ ಗೊತ್ತಿಲ್ಲ. ಎಲ್ಲರಿಗೂ ಸೀಟ್ ಸಿಕ್ತು. ಎಲ್ಲರೂ ಸದ್ಯ ಸೀಟಾರು ಸಿಕ್ಕಿದೆ, ಫುಲ್ ಕುತ್ಕೊಂಡಿದ್ದೀವಿ. ಬಸ್ ಬೇಗ ಹೋದರೆ ಸಾಕು. ಇಲ್ಲಿ ನೋಡಿ ಹಿಂದೆ ತೋರಿಸ್ತೀನಿ, ಈಗಾಗಲೇ ಅರ್ಧ ನಿದ್ದೆಗೆ ಹೋಗೋರೆ ಇಬ್ಬರು, ಸಿಂಧು ಮತ್ತು ಅನು. ಸುಖಿ ಒಬ್ಬಳೇ ಎದ್ದಿರೋದು. ಚೈಲ್ಡ್ಹುಡ್ ಫ್ರೆಂಡ್ ಮದುವೆಗೆ ಎಷ್ಟು ಬೇಗ ಹೋಗ್ತಿದ್ದೀವಿ ಅಂದರೆ, ಅದು ಗಿಫ್ಟ್ ಇಲ್ದಲೇ ಹೋಗ್ತಿದ್ದೀವಿ ಗೈಸ್. ಅವ್ರ ಕಡೆ ಮದುವೆ ಮುಗ್ದೋಗಿರುತ್ತೋ ಅಥವಾ ಇನ್ನೂ ಏನು ಐಡಿಯಾನೇ ಇಲ್ಲ. ಬಸ್ ಸ್ಟಾಪಿಂದ ಮದುವೆ ಮನೆ ಹತ್ರ ಅಂತ ಇವಾಗ ಬೈ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಚೌಟ್ರಿ ಬಂದು ಅಂತೂ ನಾನು ಹೇಳ್ದಂಗೆ ಏನು ತಾಳಿ ಕಟ್ಬಿಟ್ಟು ರಿಸೆಪ್ಷನ್ ಟೈಮಿಗೆ ಬಂದಿದ್ದೀವಿ. ಸದ್ಯ ಇವಾಗಲಾರು ಬಂದಿದ್ದೀವಿ. ಅದು ಬಿಟ್ಬಿಟ್ಟು ಅವರು ಊಟ ಮಾಡೋ ಟೈಮಿಗೋ ಅಥವಾ ಅವ್ರು ಹೋಗೋ ಟೈಮಿಗೋ ಬಂದುಬಿಟ್ಟಿದ್ರೆ ಹೆಂಗಿರ್ತಿತ್ತು. ಚೈಲ್ಡ್ಹುಡ್ ಫ್ರೆಂಡು ಅಂದರೆ ನಮಗೆ ಸ್ಕೂಲಿಂದನೂ ನಾವು 8th ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ನಮಗೆಲ್ಲರಿಗೂ ಫ್ರೆಂಡೆ. ಸೊ ನಾವೆಲ್ಲ ಊಟಕ್ಕೆ ಬಂದ್ವಿ ಆಗಲೇ, ಯಾಕಂದರೆ ಬೆಳಗ್ಗೆಯಿಂದ ನಮಗೂ ಟಯರ್ಡ್ ಆಗಿತ್ತು. ಸಿಂಧು ಆ ಕಡೆ ಸೈಡು ವೆಜ್ ಊಟಕ್ಕೆ ಹೋಗಿರಲ್ಲ, ಇದು ನಾನ್ ವೆಜ್ ಊಟ. ಸೊ ನಾವಿವಾಗ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ. ಮಾಡಿದ್ದೀನಿ. ಇವರಿಬ್ರು ಪಾಪ ಇಲ್ಲೊಂದು ಫೋಟೋ ತೆಗ್ದು ಅಲ್ಲೊಬ್ರು ಫೋಟೋ ತೆಗೆಸ್ಕೊತಿದ್ದಾರೆ. ಅವರಿಬ್ರು ನಮಗೆ ಸಂಬಂಧನೇ ಎಲ್ಲ ಬಿಟ್ಬಿಡಿ ನನ್ನ ಅಂತ ಸೈಡಲ್ಲಿ ಹೋಗಿ ನಿಂತವ್ರೆ. ವಿಡಿಯೋ ಇವಾಗ ಅಂತೂ ನನ್ನ ಫ್ರೆಂಡಿಂದು ಮದುವೆ ಮುಗೀತಾ ಇದೆ. ಇವಾಗ ಲಾಸ್ಟ್ ಶಾಸ್ತ್ರ ಏನೋ ಮಾಡ್ತಾರಲ್ಲ, ಮಂಟಪದ ಶಾಸ್ತ್ರ ಅಂತ ಏನೋ ನಮ್ಮ ಕಡೆ. ನಾವು ಗೌಡಸ್ ಅಥವಾ ನಮ್ಮ ಸೈಡಲ್ಲಿ ಎಲ್ಲ ಲಾಸ್ಟಿಗೆ ಹೋಗ್ಬೇಕಾದ್ರೆ ಮಂಟಪಕ್ಕೆ ಪೂಜೆ ಮಾಡಿ ಅಕ್ಕಿ ಏರ್ಸೋಗ್ತೀವಲ್ಲ, ಇಲ್ಲೂ ಏನೋ ಒಂಥರ ಇವ್ರದ್ದೇ ಬೇರೆ ಥರ ಶಾಸ್ತ್ರ ಮಾಡ್ತಿದ್ದಾರೆ. ಸೊ ಇದಾದ ತಕ್ಷಣ ನಾವು ಅವ್ರು ಹೋಗ್ತಾರೆ, ನಾವು ಹಾಸನ ಬಸ್ ಹತ್ತಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಸೊ ಇವಾಗ ನಾವು ಹಾಸನ ಹೊರಟಿದ್ವಿ. ಹೊರಡೋ ಮುಂಚೆ ಏನೂ ಸಿಗಲ್ಲ ಅಂದ್ಬಿಟ್ಟು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ರೆಫರ್ ಮಾಡಿ ಹೇಳ್ತೀನಿ. ಇವಾಗ ನಾವು ಬರ್ಬೇಕಾದ್ರೆ ಹೆಂಗಿದ್ವಿ, ಹೋಗ್ಬೇಕಾದ್ರೆ ಹೆಂಗಾಗಿದ್ದೀವಿ, ಡ್ಯಾನ್ಸ್ ಮಾಡಿ ಫುಲ್ ಸ್ವೆಟ್ ಆಗಿದ್ದೀವಿ. ಬಾಯ್ ಹೊರಟಿದ್ದೀವಿ ನಾವು ಮನೆಗೆ. 5:30 ಬಸ್ ಕಾಯ್ತಾ ಇದ್ದೀವಿ. ಬರೋ ಎಲ್ಲ ಬಸ್ಸಿಗೂ ಹೋಗ್ತಾ ಹಾಸನ ಬಸ್ ಅಲ್ಲ, ತುಂಬ ರಶ್ ಇದೆ. ಸೀಟ್ ಇಟ್ಕೋಬೇಕಲ್ಲ, ಅದಕ್ಕೆ ನಿಲ್ಲಕ್ಕಾಗಲ್ಲ. ಆಮೇಲೆ
ಬಸ್ಸಿಗೆ ಹತ್ತು ಕೂಡಲೇ ಇವಳು ಕೀಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ನಮ್ಮ ಮೋನಿ ಎಲ್ಲರಿಗೂ ಸೀಟ್ ಸಿಕ್ಕಿ ಅಂತೂ ಇಂತೂ ಹಾಸನ ಬಸ್ ಸ್ಟಾಪ್ ರೀಚ್ ಆದ್ವಿ. ಹಿಂಗಪ್ಪ ಇವಾಗ ಇವಳನ್ನ ಬಸ್ ಹಚ್ಚಿ ಉಳ್ಕೊಳ್ತಾ ಇಲ್ಲ ಇವಳು. ಅವ್ರಮ್ಮ ಬಿಡ್ತಿಲ್ವಂತೆ ನೋಡಿ ಫ್ರೆಂಡ್ಸ್. ಬೆಂಗಳೂರಲ್ಲೆಲ್ಲ ಓಡಾಡಕ್ ಬಿಡ್ತಾರೆ, ಇವರಮ್ಮ ಒಂದಿನ ಮನೇಲಿ ಉಳ್ಕೊಳ್ಳಿ ಅಂದ್ರೆ ಬಿಡಲ್ಲ. ಬೇಕಾಷ್ಟಲ್ಲಿ ಬಸ್ಸು ಖಾಲಿದೆ ಫ್ರೆಂಡ್ಸ್, ಹೋಗ್ತಿದೆ ನೋಡು. ಇವರು ಬರ್ತಾವ್ರೆ ಕಳ್ಸಕ್ಕೆ ನೋಡಿ. ಓದ್ಲ ಅವಳು ಬಸ್ ಸಿಕ್ತಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಶೇರ್ ಅನ್ಕೊಂಡಿದ್ದೀನಿ. ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.